ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್. ಫ್ರೆಂಡ್ಸ್, ಇವತ್ತು ಸಂಡೇ. ನಾನು ಮತ್ತು ಅಣ್ಣ, ಅಕ್ಕ, ಪುಟಾಣಿ ಎಲ್ಲರೂ ಸೇರಿ ಹೈಕೆ ಹೊರಟಿದ್ವಿ. ನಾನು ಊರಿಗೆ ಹೋಗೋಣ ಅಂತ ಹೊರಟಿದ್ದೆ, ಬಟ್ ಅಣ್ಣ ಬೇಡ, ಸಂಜೆ ಹೋಗುವಂತೆ ಅಂತ ಹೇಳಿದೆ. ಇಲ್ಲ ನಾಳೆ ಹೋಗುವಂತ ಹೇಳಿದೆ. ಇಲ್ಲ ನಾನು ನಾಳೆ ಡ್ಯೂಟಿಗೆ ಹೋಗಬೇಕು ಅಂದೆ. ಅದಕ್ಕೆ ಸಂಜೆ ಹೋಗ್ತಾ ಇದ್ದ. ಅದಕ್ಕೆ ಐಕೆ ಎಲ್ಲ ಹೋಗಿ ಬಂದಾದಮೇಲೆ ಹೋಗೋಣ ಅಂತ. ಲಿಫ್ಟ್ ಇನ್ನೂ ಬಂದಿಲ್ಲ. ಅದಕ್ಕೆ ಇವಾಗ ಐಕೆ ಹೋಗ್ತಾ ಇದ್ದೀವಿ. ಐಕೆ ಎಲ್ಲ ಹೋಗಿ ಬಂದಾದಮೇಲೆ ನಾನು ಊರಿಗೆ ಹೋಗ್ತೀನಿ. ನಾನು ಸಿಂಪಲಾಗಿ ಜೀನ್ಸು ಮತ್ತು ಟಿ ಶರ್ಟ್ ಹಾಕ್ಕೊಂಡಿದ್ದೆ. ಹಾಗೆ ಐಕೆ ಹೋಗೋದು ಅಂದ ತಕ್ಷಣ ಮತ್ತೆ ತೆಗೆದು ಇವಾಗ ನಾನು ಸಿಂಪಲಾಗಿರೋ ಹಾಕ್ಕೊಂಡೆ. ಗ್ರೌಂಡ್ ಗಿರಿ ಇವತ್ತು ಮಾದೇಶನ ಬೆಟ್ಟ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಅಣ್ಣನ ಹತ್ರ ಯಾರ ಹತ್ರ ಪಿಕ್ ಮಾಡೋಕ್ಕೆ ಹೇಳು ಅಂತ ಹೇಳಿದ್ದೀನಿ. ಐಕೆ ಹೋಗಿ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅಣ್ಣ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾವು ಐಕೆ ಹೋಗೋಣ ಅಂದ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. 5 ಮೆಂಬರ್ಸಿಂದ ಒಂದು ಆಟೋ ಆಗಲ್ಲ ಅಲ್ವಾ, ಅದಕ್ಕೆ 2 ಆಟೋ ಬುಕ್ ಮಾಡಿದ್ವಿ. ಹಾಗೆ RV ರೋಡ್ ತನಕ ಬುಕ್ ಮಾಡಿದ್ವಿ. ಅಲ್ಲಿಂದ ಮೆಟ್ರೋಗೆ ಹೋಗೋಣ ಐಕೆಗೆ ಅಂದ್ಬಿಟ್ಟು. ಅದಕ್ಕೆ ನಾವು 3 ಮೆಂಬರ್ಸ್ ಒಂದು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇನ್ನು 2 ಮೆಂಬರ್ಸ್ ಇನ್ನೊಂದು ಆಟೋದಲ್ಲಿ ಬರ್ತಾ ಇದ್ದಾರೆ. ಅದೇನೋ OTP ಹೋಗಿದೆ ಅಂತ ಹೇಳ್ತಾ ಇದ್ರಲ್ಲ. ಮೆಟ್ರೋಗೆ ವೇಟಿಂಗ್. ತಳ್ಕೊಂಡು ಹೋಗು. ಆಲ್ರೆಡಿ ನನ್ನ ಚಾನಲಲ್ಲಿ ಐಕೆ ಟೂರ್ ಇದೆ. ಅದಕ್ಕೋಸ್ಕರ ನಾನು ಐಕೆದಲ್ಲಿ ಏನು ವೀಡಿಯೋಸ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಿಲ್ಲ. ನೀನು ನೋಡ್ಬೇಕಾ? ಕೆಲವೊಂದು ಜಾಗದಲ್ಲಿ ಮಾತಾಡ್ಬೇಕಾದ್ರೆ ಅನುಷಾ ಫ್ರೆಂಡ್ ಅಂತ ನೋಡ್ಕೊಂಡು ಧರ್ಮ ನೀನ್ ಮಲ್ಗಕ್ ಹೋದಂತ ಬಂದ್ಬಿಟ್ಟ. ಬೆಳಗ್ಗೆ 100 ರೂಪಾಯಿ ಅಂತ ಕುಂಭ ಅದನ್ನೆಲ್ಲ ಸೇರಿ ಅಲ್ಲ. ಯಾವುದು ಇದು? 350 ಅಂತೆ. ತಗೊಂತಾರೆ. ಇದು ನಮ್ಮನೆ ಹತ್ರ ಪಿಂಕ್ ವೈಟ್ ಹಾಕಿದೆ ನಾನು ಬೀಜನ. ಚೆನ್ನಾಗಿದೆ. ಡೈಲಿ ಇದೇ ಥರ ಸ್ಪ್ರೇ ಮಾಡು ಆಯಿತಾ? ತುಂಬ ಚೆನ್ನಾಗಿರುತ್ತೆ. ಗೋಡೆಗೆಲ್ಲ ಹೊಡಿಬೇಡ. ಟೈಮ್ 7:30 ಆಯಿತು. ನಾನು ಮಾರ್ನಿಂಗ್ ಹೊರಡೋಣ ಅಂದ್ಬಿಟ್ಟು, ನಿನ್ನೆ ಲೇಟ್ ಆಯಿತು ಬರೋದು ಮನೆಗೆ. ಅದಕ್ಕೆ ಮಾರ್ನಿಂಗ್ ಹೊರಡೋಣ ಅಂದ್ಬಿಟ್ಟು 6:30ಗೆ ಇದ್ದೆ. 7 ಗಂಟೆಗೆ ಹೊರಡಬೇಕು ಅಂತ. ಬಟ್ ಟೈಮ್ ಆಗೋಯ್ತು, 7:30 ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗುತ್ತೆ. ನಾನು ಇಲ್ಲಿಂದ ಹೋಗಿ ಇವಾಗ ಆಲ್ರೆಡಿ ಆಟೋ ಬುಕ್ ಮಾಡಿದ್ದೀನಿ. ಕೆಳಗಡೆ ಆಟೋ ಬಂದಿದೆ. ಡ್ಯೂಟಿಗೆ ಹೋಗಬೇಕು ನಾನು. ಅದಕ್ಕೆ ಇಷ್ಟು ಬೇಗ ಹೋಗ್ತಾ ಇರೋದು. ಇಲ್ಲಿಂದ ಹೋಗಿ ಬನಶಂಕರಿ ತನಕ ಆಟೋ ಬುಕ್ ಆಗಿದೆ. ಇನ್ನು ಬನಶಂಕರಿಯಿಂದ ಬಸ್ಸಲ್ಲಿ ಹೋಗ್ತೀನಿ. ಗಿರಿ ಮಾದೇಶನ ಬೆಟ್ಟಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಪಿಕ್ ಮಾಡೋಕ್ಕೆ ಅವರು ಯಾರೋ ಬರ್ತಾರಾ ಅಥವಾ ಆಟೋದಲ್ಲಿ ಹೋಗಬೇಕು ಗೊತ್ತಿಲ್ಲ. ಕಾಲ್ ಮಾಡ್ಕೋಬೇಕು. ಗಿರಿ ಎಲ್ಲ ಪಿಕ್ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬನ್ನಿ ಹೋಗೋಣ. ಆಟೋದನ್ನು 2 ಮಿನಿಟ್ಸ್ ಅಂತ ಹೇಳ್ದ. ನಾನು ಬರೋಷ್ಟರಲ್ಲೇ 2 ಮಿನಿಟ್ಸ್ ಆಗೋಗಿದೆ. ಇನ್ನೂ ಬಂದಿಲ್ಲ. ಇಲ್ಲೇ ನಿಂತ್ಕೊಂಡಿದ್ದೀನಿ.
ನಿಜವಾಗ್ಲೂ ನನಗೆ ಒಂದು 2-3 ದಿನದಿಂದ ಸರಿಯಾಗಿ ನಿದ್ದೆನೇ ಇಲ್ಲ. ಕಣ್ಣೆಲ್ಲ ಉರಿತಾ ಇದೆ. ಇವತ್ತಂತೂ ಸೀರಿಯಸ್ಲಿ ಎದ್ದೇಳೋಕ್ಕೆ ಮನಸ್ಸಿರಲಿಲ್ಲ. ಫುಲ್ ನಿದ್ದೆ ಎಳೀತಾ ಇತ್ತು. ನೋಡೋಣ ಇವತ್ತಿಂದನಾದ್ರು ನಿದ್ದೆ ಕರೆಕ್ಟಾಗಿ ಬರುತ್ತಾ ಅಂತಲೇ ನೋಡಬೇಕು. ಇವತ್ತು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ನಾನು ಲೀವಲ್ಲಿದ್ದು. ಇವತ್ತು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ, ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು. ಯಾಕಂದರೆ ತುಂಬ ದಿನ ಮನೇಲಿ ರಜಾ ಹಾಕ್ಕೊಂಡಿದ್ದಾಗ ಒಂಥರ ಏನಾಗುತ್ತೆ ಅಂದರೆ ಮೈಂಡ್ ಫುಲ್ ಅಪ್ಸೆಟ್ ಆಗಿಬಿಡುತ್ತೆ. ಕೆಲ್ಸಕ್ಕೆ ಹೋಗದೆ ಮನೇಲಿ ಇದ್ದರೆ ಆ ಥರ ಫುಲ್ ನನಗೆ ತಲೆಲ್ಲ ಕೆಟ್ಟೋಗಿತ್ತು. ಇವತ್ತು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ತುಂಬ ಖುಷಿ ಆಗ್ತಾಯಿದೆ. ಆಟೋದವನು ಸ್ವಲ್ಪ ಲೇಟ್ ಮಾಡ್ದೆ ಬರೋದಕ್ಕೆ. ಹಾಗಾಗಿ ನನಗೆ ಒಂದು ಬಸ್ ಮಿಸ್ ಆಯಿತು. ಅದಾದಮೇಲೆ ಒಂದು 10-15 ಮಿನಿಟ್ಸ್ ನನಗೆ ವೆಯ್ಟ್ ಮಾಡಿದ ಮೇಲೆ ನನಗಿವಾಗ ಬಸ್ಸು ಬಂತು. ಅದಾದಮೇಲೆ ಬಸ್ ಸ್ವಲ್ಪ ಖಾಲಿನೇ ಇತ್ತು. ಮಾರ್ನಿಂಗೇ ಅಷ್ಟೇನು ಜಾಸ್ತಿ ಯಾರೂ ಇರಲ್ಲ ಅಲ್ವಾ, ಹಾಗಾಗಿ. ಸೊ ಗಾಯ್ಸ್, ಇವತ್ತು ಬೆಂಗಳೂರಿಂದ ಮಾರ್ನಿಂಗೇ ಬಂದು ಹಾಗೆ ಟಿಫನ್ನು ಮಾಡಿಲ್ಲ, ಹಾಗೆ ಬಂದ್ಬಿಟ್ಟೆ ನಾನು. ಟೈಮ್ ಆಗಿತ್ತು ಅಂದ್ಬಿಟ್ಟು 9:15 ಆಗಿತ್ತು ನಾನು ಬರೋ ಅಷ್ಟರಲ್ಲಿ. ಮತ್ತು ಡ್ಯೂಟಿಗೆ ಬೇರೆ ಟೈಮ್ ಆಗಿತ್ತು ಅಲ್ವಾ, 10 o'clock ಆಗ್ತಾಯಿತ್ತು. ಹಾಗೆ ನಾನು ಬಂದ್ಬಿಟ್ಟೆ ಡ್ಯೂಟಿಗೆ. ಟಿಫನ್ ಮಾಡ್ದೇನೆ. ಅದಾದಮೇಲೆ ಮಧ್ಯಾಹ್ನ ಹೋಗಿ ಊಟ ಮಾಡಿಕೊಂಡು ಇವತ್ತು ಸ್ವಲ್ಪ ಕೆಲಸ ಆಯಿತು. ಯಾಕೆಂದರೆ ತುಂಬ ದಿನ ಆಗಿತ್ತಲ್ವ ಬರ್ದೇನೆ. ಅದಕ್ಕೆ ಸ್ವಲ್ಪ ತುಂಬ ಕೆಲಸಗಳು ಪೆಂಡಿಂಗ್ ಇತ್ತು. ಅದೆಲ್ಲ ಒಂದು ಸ್ವಲ್ಪ ಮುಗಿಸ್ಕೊಂಡೆ ಇವತ್ತು. ನಾಳೆನೂ ಒಂದು ಸ್ವಲ್ಪ ಕೆಲಸ ಇದೆ. ನಾಳೆ ಮೇಡಮ್ ಕಾಲ್ ಮಾಡ್ತಾರೆ. ಮೇಡಮ್ ಕಾಲ್ ಮಾಡಿದ್ರೆ ಅದೊಂದು ಸ್ವಲ್ಪ ಮುಗಿಸ್ಕೊಂಡ್ರೆ ಫುಲ್ ಒಂದು 15 ಡೇಸ್ದು ವರ್ಕು ಮುಗಿಯುತ್ತೆ. ಯಾಕಂದರೆ ನಾನು ತುಂಬ ದಿನ ಆಗಿತ್ತು ಬರ್ದೇನೆ. ಹಾಗಾಗಿ ಅದು ಪೆಂಡಿಂಗ್ ಇದೆ, ಅದಕ್ಕೆ ಮುಗಿಸ್ಕೋಬೇಕು ನಾಳೆ. ನಿನ್ನೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಸ್ವಲ್ಪ ಮಾಡ್ತಾನೇ ಇದ್ದೆ, ಜಾಸ್ತಿ ಮಾಡೋಕ್ಕೆ ಆಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಐಕೆ ಹೋದವಾಗ ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಯಾಕಂದರೆ ನಾನು ಐಕೆಯ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ. ಮತ್ತು ಅದನ್ನೇ ವೀಡಿಯೋ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅಲ್ಲಿರೋ ಐಟಮ್ಗಳೆಲ್ಲ ಆಲ್ರೆಡಿ ತೋರಿಸಿದ್ದೆ. ನಾನು ಒಂದು ವೀಡಿಯೋ ಮಾಡಿದ್ದೀನಿ ಐಕೆ ಒಳಗಡೆ ಏನಿದೆ ಅಂತ. ಮತ್ತೆ ಅದನ್ನು ತೋರಿಸೋದು ಬೇಡ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ. ಅದಕ್ಕೆ ಜಸ್ಟ್ ಹೋಗಿರೋದು ಮತ್ತು ಈ ಥರ ವಿಡಿಯೋ ಕ್ಲಿಪ್ಪಿಂಗ್ ಮಾತ್ರ ಮಾಡಿಕೊಂಡೆ. ಹಾಗೆ ನಿನ್ನೆ ಬರೋಣ ಅಂದರೆ ಟೈಮ್ ಆಗೋಯಿತು, ಅದಕ್ಕೋಸ್ಕರ ಬಂದಿಲ್ಲ. ನೈಟ್ ಆಗಿಬಿಡುತ್ತೆ ಅಂತ. ಗಿರಿ ಬೇರೆ ಇರಲಿಲ್ಲ ಅಲ್ಲ, ಮಾದೇಶನ ಬೆಟ್ಟಕ್ಕೆ ಹೋಗಿದ್ರು. ಅದಕ್ಕೆ ಪಿಕ್ ಮಾಡೋಕ್ಕೆ ಯಾರೂ ಇರಲ್ಲ ಅಂದ್ಬಿಟ್ಟು ನಿನ್ನೆ ಅಲ್ಲೇ ಸ್ಟೇ ಆಗಿಬಿಟ್ಟು ಅದಕ್ಕೆ ಮಾರ್ನಿಂಗೇ ಬಂದುಬಿಟ್ಟೆ. ಇವತ್ತಿಂದ ಡ್ಯೂಟಿ ಸ್ಟಾರ್ಟ್ ಆಗಿದೆ. ತುಂಬ ದಿನದಿಂದ ಮನೇಲೇ ಇದ್ದೆ ಅಲ್ಲ, ತುಂಬ ಬೋರಾಗಿತ್ತು. ಒಂದು ವಾರ ಲೀವ್ ತಗೊಂಡಿದ್ದೆ ಸುಮ್ಮನೆ. ತುಂಬ ದಿನ ಆಗಿತ್ತು ಲಾಂಗ್ ಲೀವ್ ತಗೊಂಡು ಅಂತ. ಹಾಗೆ ಎಲ್ಲೂ ಟ್ರಿಪ್ಪು ಆ ಥರ ಎಲ್ಲ ಎಲ್ಲೂ ಹೋಗಿಲ್ಲ. ಜಸ್ಟ್ ಅಣ್ಣ ಮನೆಗೆ ಮಾತ್ರ ಹೋಗಿ ಬಂದೆ ಅಷ್ಟೇ. ಮನೇಲೇ ಇದ್ದೆ, ಮನೇಲೇ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬ ದಿನ ಆಗಿತ್ತು ನಾನು ಮನೇಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ದೇನೆ. ಎಲ್ಲರೂ ರಜೆ ಹಾಕಿದಾಗೂ ಅಲ್ಲಿ ಇಲ್ಲಿ ಹೋಗೋದು ಈ ಥರ ಎಲ್ಲ ಆಗ್ತಾಯಿತ್ತು. ಒಂದು ವಾರ ಮನೇಲಿದ್ದಕ್ಕೆ ಒಂದು ಸ್ವಲ್ಪ ಖುಷಿನೂ ಆಯಿತು, ತಲೆನೂ ಕೆಡ್ತು. ಇನ್ನು ನೆಕ್ಸ್ಟ್ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮತ್ತೆ ಇನ್ಯಾವುದು ರಜೆ ಹಾಕಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫೇಸೆಲ್ಲ ಬ್ಲ್ಯಾಕ್ ಕಾಣಿಸ್ತಾ ಇದೆಯಪ್ಪ. ಬಿಡಿ ಆಯಿತು, ನಾವು ಚೆನ್ನಾಗಿಲ್ಲ. ನೋಡಿ, ಈ ದಾಸವಾಳ ನನಗೆ ತುಂಬ ಇಷ್ಟ, ಚೆನ್ನಾಗಿದೆ. ಈ ಥರ ದಾಸವಾಳಗೆ ಹೂವೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲೊಂದು ಮೊಗ್ಗಿದೆ ನೋಡಿ, ಚೆನ್ನಾಗಿದೆ. ಇದು ಕಲ್ಲರು ಅಷ್ಟೇ, ನಂಗೆ ತುಂಬ ಇಷ್ಟ ಆಗುತ್ತೆ ಇದು. ನಿನ್ನೆಯಿಂದ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಇವತ್ತಾದರೂ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನಾನು ಹಾಕೋ ಎಲ್ಲ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲೂ ನಿಮಗೆ ವೀಡಿಯೋ ಮಿಸ್ ಆಗೋಲ್ಲ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.